ಹೋಳಿಗೆ ಊಟ ವಿತರಣೆ ಮೈಸೂರಿನಲ್ಲಿ ಅಭಿಮಾನಿ ಬಸವರಾಜ್ ಘೋಷಣೆ ಮಾಡಿದ್ದಾರೆ. ಇವತ್ತು ಮೈಸೂರಲ್ಲಿ ಬಸವರಾಜ್ ಅಂತ RCB ಫ್ಯಾನ್ಸ್ ಅವರು ಹೋಳಿಗೆ ತಯಾರಿ ಒಂದು ಕಡೆ ಜೋರಾಗ್ತಾ ಇದೆ, ಊಟ ವಿತರಣೆಗೆ ಮುಂದಾಗ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ ಮೂಲಕ ಉಚಿತ ಊಟ ವಿತರಣೆ, ಎಲ್ಲ ಕಡೆನೂ ಊಟ ಹಾಕಿಸ್ಲಿಕ್ಕೆ ಒಂದು ಕಡೆ ಈಗ RCB ಫ್ಯಾನ್ ನೋಡಿ ತಯಾರಾಗ್ತಾ ಇದೆ. ಹಿಂಗೆ ಘಮ ಅನ್ನುವಂತಹ ಹೋಳಿಗೆ ರೆಡಿ ಆಗ್ತಾ ಇದೆ. ಹೋಳಿಗೆ ತಯಾರಿಯಲ್ಲಿ ಬಸವರಾಜ್ ಅವರು ಈಗ ರೆಡಿ ಆಗಿದ್ದಾರೆ. ಯಾಕಂದರೆ ಎಷ್ಟು ಅಭಿಮಾನ ಇರ್ತದೆ ಅಂದರೆ, ಯಾಕಂದರೆ ಒಂದು ಕಪ್ಪು ಗೆಲ್ಲುವಂಥದ್ದು ಇದು ದೇಶಕ್ಕೆ ಒಂದು ಪ್ರತಿಮೆ, ಅದು ದೇಶದ ಒಂದು ಕಿರೀಟ ಆಗಿರ್ತದೆ. ಅದು ಯಾವುದೇ ಕ್ರೀಡೆ ಆಗಿದ್ದರೂ ಕೂಡ ಅದು ಬೇರೆ ತಂಡದ ಜೊತೆ ಗೆದ್ದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತರುವಂಥ ವಿಚಾರ ಆದರೆ ಸಾಕಷ್ಟು. ನೋಡಿ ಇಲ್ಲಿ ಹೋಳಿಗೆ ಊಟವನ್ನು ಆಲ್ರೆಡಿ ಬಡಿಸೇ ಬಿಟ್ಟಿದ್ದಾರೆ. RCB ಗೆದ್ದಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಬಸವರಾಜ್ ಈಗ ಮೈಸೂರಲ್ಲಿ ಅಭಿಮಾನಿ ಬಸವರಾಜ್ ಒಂದು ಕಡೆ ಹೋಳಿಗೆ ಊಟನೇ ಕೊಟ್ಟು ಬಿಟ್ಟಿದ್ದಾರೆ. ಎಲ್ಲ ಕೂಡ ಹೋಳಿಗೆ ಊಟನ ತಿಂತಾ ಇದ್ದಾರೆ. RCB IPL ಕಪ್ ಗೆಲ್ಲಬೇಕು ಅನ್ನುವಂಥದ್ದು ಬಹು ವರ್ಷದ ಕನ್ನಡಿಗರ ದೊಡ್ಡ ಕನಸಾಗಿರ್ತಕ್ಕಂತಹದ್ದು. ಈಗಾಗಲೇ RCB ಉತ್ತಮವಾದಂತಹ ಆಟವನ್ನು ಆಡಿಕೊಂಡು ಈಗಾಗಲೇ ಫೈನಲ್ ಪ್ರವೇಶವನ್ನು ಮಾಡಿದೆ. ನಾಳೆ RCB ಫೈನಲ್ ಪಂದ್ಯವನ್ನು ಕೂಡ ಆಡ್ತಾ ಇದೆ. ಈಗಾಗಲೇ ಕರ್ನಾಟಕದಾದ್ಯಂತ ವಿವಿಧ ರೀತಿಯಲ್ಲಿ ವಿಶೇಷವಾಗಿ ಶುಭಾಶಯಗಳನ್ನು ನಾಡಿನಾದ್ಯಂತ RCB ತಂಡಕ್ಕೆ ಕೋರ್ತಾ ಇದ್ದಾರೆ. ಮೈಸೂರಿನಲ್ಲೂ ಕೂಡ ಒಂದು ತಂಡ ಒಂದು ವಿಶೇಷವಾದಂತಹ ಆರೈಕೆ, ಒಂದು ರೀತಿ ಆರೈಕೆಯನ್ನೇ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದು. RCB ಏನಾದರೂ ಫೈನಲ್ನಲ್ಲಿ ವಿಜಯಶಾಲಿ ಆದರೆ ಒಂದು ಈ ಮೈಸೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಬಡ ಜನರಿಗೆ ಹೋಳಿಗೆ ಊಟವನ್ನು ಹಾಕಿಸ್ತೇನೆ ಅನ್ನುವಂಥದ್ದು ಒಂದು ಸಂಕಲ್ಪವನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಒಂದು ಸಾಂಕೇತಿಕವಾಗಿ ಒಂದಷ್ಟು ಜನರಿಗೆ ಹೋಳಿಗೆ ಊಟವನ್ನು ಬಡಿಸೋದ್ರ ಮೂಲಕ ಇದಕ್ಕೆ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅವರನ್ನೊಟ್ಟಿಗೆ ಮಾತಾಡಿಸ್ತೀನಿ. ಸರ್ ಹೇಳಿ ಸರ್, RCB ಫೈನಲ್ ತಲುಪಿದೆ, ನಿಮ್ಮ ಸಂಕಲ್ಪ ಏನು? RCB 18 ವರ್ಷದ ಕನಸು ನನಸಾಗೋದಕ್ಕೆ ಇನ್ನು 24 ಗಂಟೆ ಟೈಮ್ ಇದೆ. ಇವತ್ತು ಏನು RCB ಗೆಲ್ಲಿ ಅಂತೇಳಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ, ಗಣಪತಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ, ಮೈಸೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಗನ್ನೌರ್ ಹತ್ರ ಇರುವ ಇಂದಿರಾ ಕ್ಯಾಂಟೀನಲ್ಲಿ ಉಚಿತವಾಗಿ ಹೋಳಿಗೆ ಊಟವನ್ನು ವಿತರಣೆ ಮಾಡಿದ್ದೀವಿ ಈಗ ಸಾಮೂಹಿಕವಾಗಿ. ನಾಳೆ RCB ಅವರು ಗೆದ್ದ ತಕ್ಷಣವೇ ಮೈಸೂರಿನ 16 ಇಂದಿರಾ ಕ್ಯಾಂಟೀನಲ್ಲಿ ಉಚಿತ ಹೋಳಿಗೆ ಊಟ ವಿತರಣೆ ಮಾಡೋಣ ಅಂತ ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ತೀರ್ಮಾನ ಮಾಡಿ ನಾಳಿದ 4ನೇ ತಾರೀಕು ಹೋಳಿಗೆ ವಿತರಣೆ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೀವಿ. RCB ಗೆದ್ದು ತಾಳ್ಮೆಯಿಂದ ಆಟ ಆಡಿ RCB ಗೆದ್ದು ಕನ್ನಡಿಗರ ಕನಸನ್ನ ನನಸು ಮಾಡಬೇಕು ಅಂತೇಳಿ ಅವ್ರಿಗೆ ಶುಭ ಹಾರೈಸ್ತೀನಿ. ಸರ್, ಕಳೆದ 18 ವರ್ಷದಿಂದ ಸರ್ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅನ್ನುವಂತಹ ಘೋಷವಾಕ್ಯದಿಂದನೇ ಟೂರ್ನಮೆಂಟನ್ನು ಪ್ರಾರಂಭಿಸ್ತೀವಿ. ಆ ನಂತರದಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿ RCB ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ವರ್ಷ ಈಗಿನ ತಂಡವನ್ನು ನೋಡಿದ್ರೆ ಕಪ್ ಗೆಲ್ಲುವ ವಿಶ್ವಾಸ ನಿಮ್ಗೆ ಎಷ್ಟಿದೆ ಸರ್? ಇವತ್ತು ಕೊಹ್ಲಿ ಅವರ ಕ್ರಮ ಸಂಖ್ಯೆ 18 ವರ್ಷದಿಂದ ಪ್ರಯತ್ನ. ನಾಳೆ ಅವ್ರ ಕ್ರಮ ಸಂಖ್ಯೆನೂ 18 ಆಗಿದೆ. ಟೋಟಲ್ 8 1 9 ಆಗುತ್ತೆ. 9 ಅಂತ ಬಂದರೆ ಕ್ರಮ ಸಂಖ್ಯೆ, ಅದು ಗೆದ್ದೇ ಗೆಲ್ತೀವಿ. ನಾಳೆ ನೀವು ಬಂದು ನನ್ನೇ ಕೇಳ್ತೀರಿ ಏನು ಹಿಂಗೆ ಹೇಳಿದ್ರಲ್ಲ ಅಂತ, ಗೆದ್ದೇ ಗೆಲ್ತಾರೆ. ಈ ಸಲ RCB ಕಪ್ ನಮ್ಮದೇ. ಸರ್, ಯಾರು ಸರ್ ನಿಮ್ಮ ಫೇವ್ರೇಟ್ ಪ್ಲೇಯರ್ ಈಗ RCBನಲ್ಲಿ? ಕೊಹ್ಲಿ ನಮಗೆ ಎಲ್ಲರೂ ತಂಡದಲ್ಲಿ ಎಲ್ಲ ಆಟಗಾರರು ನಮ್ಮಿದೆ. ಅದರಿಂದ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಅವರೇ ಗೆಲ್ಲಿ. ಸರ್ ಹೇಳಿ ಸರ್, RCB ಫೈನಲ್ಗೆ ತಲುಪಿದೆ, ಒಂದಷ್ಟು ಸಂಕಲ್ಪಗಳನ್ನು ಮಾಡ್ಕೊಂಡಿದ್ದೀರಿ, ಏನು ಹೇಳಿ? ಸರ್, ಮೊದಲನೇದಾಗಿ ನಾನು ಹೇಳೋದಕ್ಕೆ ಏನು ಬಯಸೋದಂದರೆ ಈ ಬಾರಿ ಕಪ್ ನಮ್ಮದೇನೆ. ಇದು ಬರೀ RCB ಫ್ಯಾನ್ ಆಗಿ ಹೇಳ್ತಾರೆ ನಾನು, ಇದು ಪ್ರತಿಯೊಬ್ಬ ಕನ್ನಡಿಗನ ಆಸೆ. ಸೊ ಅದರಂತೆ ಇವತ್ತು ನಮ್ಮ ಕ್ಯಾರ್ ಬ್ಯಾಂಕ್ ಅಧ್ಯಕ್ಷರು ಸಾಂಕೇತಿಕವಾಗಿ ಶುಭ ಹಾರೈಸ್ತಾ ಇಂದಿರಾ ಕ್ಯಾಂಟೀನಲ್ಲಿ ಹೋಳಿಗೆ ಊಟ ವಿತರಿಸುವ ಮೂಲಕ ಶುಭ ಕೋರಿದ್ದಾರೆ. ನಾಳೆ ಇದೇ ರೀತಿ ಏನಾರು ಈ ಬಾರಿ RCB ಕಪ್ ಏನಾರು ಗೆದ್ದರೆ ಮೈಸೂರಲ್ಲಿರೋ ಎಲ್ಲ ಇಂದಿರಾ ಕ್ಯಾಂಟೀನಲ್ಲೂ ಹೋಳಿಗೆ ಊಟ ಹಾಕಿಸ್ತೀವಿ ಅಂತ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದು ಖಂಡಿತ ನೆರವೇರುತ್ತೆ. ಅದೇ ರೀತಿ ನನ್ನೊಂದು ಮನವಿ ಏನಂದರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು RCB ಕಪ್ ಗೆದ್ದರೆ ರಾಜ್ಯಾದ್ಯಂತ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಹೋಳಿಗೆ ಊಟ ಹಾಕಿಸ್ಬೇಕು ಅಂತ ನನ್ನೊಂದು ಮನವಿ. ಇದಿಷ್ಟು RCB ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಕೇವಲ ಮೈಸೂರಿನ RCB ಗೆದ್ದರೆ ಮೈಸೂರಿನ 16 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಳಿಗೆ ಊಟವನ್ನು ಹಾಕೋದ್ರ ಬದಲಿಗೆ CMಗೂ ಕೂಡ ಒಂದು ವಿಶೇಷವಾದಂಥ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು. ರಾಜ್ಯದ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ RCB ಗೆಲುವಿನ ಒಂದು ಸಲುವಾಗಿ ಹೋಳಿಗೆ ಊಟವನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ CMಗೂ ಕೂಡ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.